ಬಳ್ಳಾರಿಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಗ್ರಾಮ ಪಂಚಾಯತ್ ನೌಕರರಿಂದ ಆಕ್ರೋಶ ಭುಗಿಲೆದ್ದಿದೆ. ಇಂದು ಬಳ್ಳಾರಿ ನಗರದಲ್ಲಿ ಇದೇ ಏಪ್ರಿಲ್ 16ರಂದು ಬೆಳಗ್ಗೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಜಿಲ್ಲಾ ಅಧ್ಯಕ್ಷ ಎಎಸ್ ಕುಮಾರ್ ನೇತೃತ್ವದಲ್ಲಿ ನೂರಾರು ನೌಕರರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ದಾರೆ. ನೌಕರರ ಆರೋಪ ಏನೆಂದರೆ, ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಭೆಯಲ್ಲಿ 19 ಬೇಡಿಕೆಗಳ ಪೈಕಿ 7 ಬೇಡಿಕೆಗಳನ್ನು ಈಡೇರಿಸುವುದಾಗಿ ಸರ್ಕಾರ ಭರವಸೆ ನೀಡಿತ್ತು. ಆದರೆ 3 ತಿಂಗಳು ಕಳೆದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ. ಮಾತಿನಲ್ಲಿ ಭರವಸೆ, ಕಾರ್ಯದಲ್ಲಿ ಶೂನ್ಯ ಎಂದು ನೌಕರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವೇತನ ಹೆಚ್ಚಳ, ಪರಿಹಾರ ಧನ, ಸೇವಾ ಹಿರಿತನ ಆಧಾರಿತ ವೇತನ ಸೇರಿದಂತೆ ಹಲವು ಬೇಡಿಕೆಗಳನ್ನು ತಕ್ಷಣ ಈಡೇರಿಸುವಂತೆ ಒತ್ತಾಯಿಸಲಾಗಿದೆ. ಈ ಒಂದು ವೇಳೆ ರಾಜ್ಯ ಸರ್ಕಾರ ಸ್ಪಂದಿಸದಿದ್ದರೆ ಬೆಂಗಳೂರು ಚಲೋ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಗಿದ್ದು, ಪ್ರತಿಭಟನೆಯ ಬಳಿಕ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಬಳ್ಳಾರಿ ಜಿಲ್ಲಾ ತಾಲೂಕಾ ಪದಾಧಿಕಾರಿಗಳು ಹಾಗೂ ನೌಕರರು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಸಾಥನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಹೇಮಂತ್ ರಾಜ್, ಸೂರ್ಯ ನ್ಯೂಸ್ ಕನ್ನಡ, ಬಳ್ಳಾರಿ. ಕನಿಷ್ಠ ವೇತನ ನೀಡತಕ್ಕಂಥ ಸಚಿವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಸ್ವಚ್ಛ ವಾಹಿನಿ ನೌಕರಿಗೆ ವೇತನ ಕೊಡಲೇಬೇಕು. ನನ್ನ ಹೆಸರು ಡಿ ರಾಜೇಶ್ ಅಂತೇಳಿ, ರಾಜ್ಯ ಪದಾಧಿಕಾರಿಗಳು, ರಾಜ್ಯ ಸಹ ಕಾರ್ಯದರ್ಶಿಯಾಗಿ ಇವತ್ತಿನ ದಿನ ರಾಜ್ಯ ಸಮಿತಿ ತೀರ್ಮಾನದಂತೆ ಬಳ್ಳಾರಿ ಜಿಲ್ಲಾ ಸಮಿತಿ ಜಿಲ್ಲಾ ಪಂಚಾಯತ್ ಮೇಲೆ ಹೋರಾಟವನ್ನು ಪ್ರತಿಭಟನೆ ಮಾಡಿದ್ದೇವೆ. ಸುಮಾರು 200 ಜನ ನಾವು ಪಾಲ್ಗೊಂಡಿದ್ದು. ಇವತ್ತಿನ ಮುಖ್ಯ ಉದ್ದೇಶ ಏನಂದ್ರೆ, ಹಲವಾರು ದಿನಗಳಿಂದ ನಾವು ಸುಮಾರು 3-4 ಸಲ ಬೆಂಗಳೂರು ಹೋರಾಟ ಮಾಡಿದ್ರು. ಸುಮಾರು 19 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಹೋರಾಟ ಮಾಡಿದೀವಿ. ಯಾವುದೇ ತರ ಹೋರಾಟಕ್ಕೆ ನಮಗೆ ಒಂದು ಫಲಪ್ರದವಾಗಿಲ್ಲ. ಮೊನ್ನೆ 20/12/2025 ಬೆಂಗಳೂರಿನಲ್ಲಿ ಹೋರಾಟ ನಡೆಯುವ ಸಂದರ್ಭದಲ್ಲಿ ನಾವು ಗ್ರಾಮ ಪಂಚಾಯತಿ ನೌಕರ ಬಿಜಾಪುರ ಉಸ್ಮಾನ್ ಗಣಿ ಅಂತೇಳಿ ತೀರ್ಕೊಂಡಿದ್ದ. ಆ ಹೋರಾಟದ ಬಗ್ಗೆ ಸರ್ಕಾರಕ್ಕೆ ಕರುಣೆನೂ ಇಲ್ಲ ಅಂತ. ಬಡ ನೌಕರರು ಸತ್ರು ಸಹ ನಮ್ಮ ಬೇಡಿಕೆಗಳನ್ನು ಇವತ್ತಿಗೂ ಸಹ ಈಡೇರಿಕೆ ಮಾಡಂತ ಮನಸ್ಥಿತಿ ಬಂದಿಲ್ಲ. ಕಾರಣ ನಮ್ಮ ಇಲಾಖೆಯ ಪ್ರಿಯಾಂಕ ಖರ್ಗೆ ಅವರು ಸಚಿವರು ಏನಿದ್ದಾರೆ, ಅವರ ಉದಾಸೀನವಾದ ಮಾತುಗಳು, ಅವರಿಂದ ನಮ್ಮ ನೌಕರಿಗೆ ಸುಮಾರು 60-80 ಸಾವಿರ ನೌಕರರಿಗೆ ಅನ್ಯಾಯವಾಗ್ತಾ ಇದೆ. ನಮ್ಮ ಮುಖ್ಯ ಬೇಡಿಕೆಗಳು ಇಷ್ಟೇ. ನಮಗೆ 31,000 ರೂಪಾಯಿ ಕನಿಷ್ಠ ವೇತನ ಬೇಕು. ಇವತ್ತಿನ ಬೆಲೆ ಏರಿಕೆ ಆಧಾರದ ಮೇಲೆ ವೇತನ ಕೇಳ್ತಾ ಇದೆ ನಾವು ಇವತ್ತು. ಆಮೇಲೆ ತಾವು ರಂದೀಪ್ ಸರ್ ಪ್ರಧಾನ ಕಾರ್ಯದರ್ಶಿಗಳು ಹೆಚ್ಚುವರಿ ಅನುದಾನವಾಗಿ 5,000 ರೂಪಾಯಿ ಕೊಡ್ತಂತ ಹೇಳಿದ್ರು, ಮಾತು ಕೊಟ್ಟಂತೆ. ಅವ್ರಿಗೂ ಸಹ ಇವತ್ತು ರೆಸ್ಪಾನ್ಸ್ ಇಲ್ಲ. ಸೇವಾ ಹಿರಿತನ ಆಧಾರದ ಮೇಲೆ ವೇತನ ಕೊಡ್ತಂತ ಹೇಳಿದ್ರು, ಅದು ಸಹ ಇಲ್ಲ. ಹಾಗೂ 2ನೇ ಡಾಟಾ ಎಂಟ್ರಿ ಆಪರೇಟರ್ ಅನುಮೋದನೆ ಅಪಾಯಿಂಟ್ಮೆಂಟ್ ಮಾಡ್ತು ಅಂತ ಹೇಳಿದ್ರು, ಅದು ಇಲ್ಲ. ಹೆಚ್ಚುವರಿ ಡಾಟಾ ಎಂಟ್ರಿ ಆಪರೇಟರ್ಗೆ ಈಗಿರ್ತಕ್ಕಂಥ ಸೇವೆ ಸಲ್ಲಿಸಿದಂತ ಹೆಚ್ಚುವರಿ ಡಾಟಾ ಎಂಟ್ರಿ ಆಪರೇಟರ್ಗೆ ಅನುಮೋದನೆ ಕೊಡ್ತಂತ ಹೇಳಿದ್ರು, ಅದು ಇಲ್ಲ. ಹಾಗೂ ಈಗ ನಿವೃತ್ತಿ ಅಂಚಿನಲ್ಲಿರುವಂತಹ ನೌಕರರು ಬಹಳ ಭಯಭೀತರಾಗಿದ್ದಾರೆ. ಸರ್ಕಾರದಿಂದ ಇಷ್ಟು 30-40 ವರ್ಷ ಸೇವೆ ಸಲ್ಲಿಸಿ ಯಾವುದೇ ತರ ಉಪದಾನಗಳಿಲ್ಲ, ಇಡುಗಂಟಿಲ್ಲ, ಯಾವುದಿಲ್ಲ. ಇಡುಗಂಟನ್ನ ಸುಮಾರು 6 ಲಕ್ಷ ರೂಪಾಯಿ ಕೊಡ್ತಂತ ಹೇಳಿ ಸರ್ಕಾರದಿಂದ ನಮ್ಮ ರಂಜಿತ್ ಸರ್ ಮಾತು ಕೊಟ್ಟಿದ್ರು, ಅದು ಸಹ ಇಲ್ಲ. ಹಾಗೂ ಬಿಲ್ ಕಲೆಕ್ಟರ್ಗಳು, ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ಗಳು ಇವರ ಮುಂಬಡ್ತಿ ಸೇವೆಯೊಳಗಿನ ನೇರ ನೇಮಕಾತಿ ಮಾಡ್ದಂತೇಳಿ, ಸೇವೆಯೊಳಗಿನ ನೇರ ನೇಮಕಾತಿ 100% ಮಾಡಿಕೊಡ್ತಂತೇಳಿ ಮಾತು ಕೊಟ್ಟಿದ್ರು, ಅದು ಸಹ ಇಲ್ಲ. ಹಂಗಾಗಿ ಒಟ್ಟಾರೆ ಬೇಡಿಕೆಗಳನ್ನ ನಾವು ಸರ್ಕಾರದ ಮುಂದಿಟ್ಕೊಂಡು ಜಿಲ್ಲಾ ಪಂಚಾಯಿತಿ ಮುಖಾಂತರ ನಾವು ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡ್ಬೇಕಂತೇಳಿ ನಾವು ಇವತ್ತು ಹೋರಾಟ ಪ್ರತಿಭಟನೆ ಮಾಡಿದ್ದೇವೆ. ಹಂಗಾಗಿ ನಮಗೆ ಆಶಾಭಾವನೆ ಇದೆ. ಇವತ್ತು ನಾವು ಬೇಡಿಕೆ ಸರ್ಕಾರಕ್ಕೆ ನಾವು ಒಂದು ಗಮನ, ನಿಮ್ಮ ಮೂಲಕ ಗಮನ ತರಕ್ಕೆ ಬಯಸ್ತಾ ಇದ್ದೇನೆ. ತಾವು ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಮ್ಮ ಹೋರಾಟ ನಿಲ್ಲದು. ನಾವು ಆಶಾಭಾವನೆಯಾಗಿ ಹೋರಾಟ ಕೆಚ್ಚದೆ ಹೋರಾಟ ಮಾಡ್ತೀವಿ. ನಮ್ಮ ಬೇಡಿಕೆಗಳನ್ನು ಪಡೆದುಕೊಳ್ತು ಅಂತೇಳಿ ನನ್ನ ಹೆಸರು ಕುಮಾರ್ ಅಂತೇಳಿ, ಕರ್ನಾಟಕ ಗ್ರಾಮ ಪಂಚಾಯತಿಯ ಜಿಲ್ಲಾ ಅಧ್ಯಕ್ಷರು, ಬಳ್ಳಾರಿ ಜಿಲ್ಲಾ ಸಮಿತಿ. ಇವತ್ತಿನ ಹೋರಾಟದ ಏನಪ್ಪಾ ಅಂತಂದ್ರೆ, ನಾವು ಇಂದಿನ ಡಿಸೆಂಬರ್ 2020-2025 ಹೋರಾಟ 3 ದಿನ ಅಹೋಧರಣೆ ಹೋರಾಟ ಮಾಡಿದ್ವಿ. ಹಾಗಾಗಿ ಅವತ್ತಿನ ದಿನದಲ್ಲಿ 19 ಬೇಡಿಕೆಗಳಿದ್ರು ಕೂಡ ನಮ್ಮ ಸರ್ಕಾರದಲ್ಲಿ ಇವತ್ತಿನವರೆಗೂ ಒಂದು ಬೇಡಿಕೆ ಕೂಡ ಯಾವುದೂ ಪ್ರತಿಫಲ ಸಿಗ್ತಾ ಇಲ್ಲ. ಹಂಗಾಗಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ಜಿಲ್ಲಾ ಪಂಚಾಯತಿಗಳ ಮುಂದೆ ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘದ ಮುಂದೆ ಧರಣಿ ನಡೆಸುತ್ತಿರುವುದು. ಈ ಜಿಲ್ಲಾ ಪಂಚಾಯತಿ ಸಿಇಒ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿ ಪತ್ರ ಕೊಡಬೇಕೆಂದು. ನನ್ನ ಹೆಸರು ವೀರಸೇನ್ ರೆಡ್ಡಿ ಅಂತ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಬಳ್ಳಾರಿ ಜಿಲ್ಲಾ ಸಮಿತಿ. ಇವತ್ತಿನ ಹೋರಾಟದ ಮುಖ್ಯ ಉದ್ದೇಶ ಇಷ್ಟೇ ಸರ್. ನಾವು ಕಳೆದ ಡಿಸೆಂಬರ್ ಅಲ್ಲಿ ಅನಿರ್ದಿಷ್ಟ ಹೋರಾಟ ಅಂತ ಏನು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟದ ಸ್ಥಳದಲ್ಲಿ ನನ್ನ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂಥ ರಂದೀಪ್ ಸರ್ ಅವರು ಬಂದ್ಬಿಟ್ಟು
ಕನಿಷ್ಠ ವೇತನ ಕೋರ್ಟಲ್ಲಿದೆ. ಅದು ಇತ್ಯರ್ಥಿ ಆದರೂ ಆಗಲಿದ್ರು ನಾವು ನಮ್ಮ ಇಲಾಖೆಯಿಂದ ಏಪ್ರಿಲ್ 15ನೇ ತಾರೀಕು ಗ್ರಾಮ ಪಂಚಾಯತಿ ನೌಕರರಿಗೆ ಎಲ್ಲರಿಗೂ ಕೂಡ 5,000 ರೂಪಾಯಿ ನಾನು ಹೆಚ್ಚಿಗೆ ಮಾಡಿ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ನಾನು ವ್ಯವಸ್ಥೆ ಮಾಡ್ತೀನಿ. ಉಳಿದ ಬೇಡಿಕೆಗಳನ್ನ ಹಂತವಾಗಿ ಮಾನ್ಯ ಸಚಿವರ ಹತ್ರ ಚರ್ಚೆ ಮಾಡಿ ನಾನು ನಿಮ್ಮ ಬೇಡಿಕೆಗಳನ್ನ ಬಗೆಹರಿಸ್ತೀನಿ. ನನ್ನ ಮೇಲೆ ಒಂದು ಭರವಸೆ ಇಡ್ರಿ, ನಾನು ಯಾವುದೇ ರೀತಿ ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೋರಾಟವನ್ನ ದಾರಿ ತಪ್ಪಿಸಿ ಹೋರಾಟವನ್ನ ಮುಟುಕುಗೊಳಿಸಿ ಇವತ್ತು ಏಪ್ರಿಲ್ ಕಳೆದ್ರೂ ಕೂಡ ಈ 5,000 ರೂಪಾಯಿ ಸಂಬಳದ ಕನಿಷ್ಠ ವೇತನ ಬಗ್ಗೆ ಯಾವುದೇ ಒಂದು ಭರವಸೆ ಕೊಡದೇನೆ ಚರ್ಚೆ ಮಾಡೋಣ, ಮುಂದಿನ ದಿನಗಳಲ್ಲಿ ಸಚಿವರು ಸಿಗ್ತಾ ಇಲ್ಲ, ಸಚಿವರು ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘದ ನೌಕರರಿಗೆ ಬಹಳಷ್ಟು ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ಆಮೇಲೆ ಸಚಿವರಂತೂ ಸರ್ಕಾರದ ಮಾತೃ ಇಲಾಖೆ ಆಗಿದಂತ ಸಿಬ್ಬಂದಿಗಳ ಬಗ್ಗೆ ಕಿಂಚೊತ್ತು ಕೂಡ ಅವರು ಮನಸ್ಥಿತಿ ಒಂದು ಸಮಸ್ಯೆ ಬಗೆಹರಿಸುವಂಥದ್ದು ಅಥವಾ ಸಮಸ್ಯೆ ಆಳಿಸುವಂತ ಒಂದು ಮನಸ್ಥಿತಿ ಸಚಿವರಿಗೆ ಇಲ್ದಂಗೆ ಆಯಿತು. ಇಡೀ ದೇಶದ ಬಗ್ಗೆ ಆಮೇಲೆ ರಾಜ್ಯದ ಏನೋ ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ಆಮೇಲೆ ಬೇರೆ ರೀತಿ ಎಲ್ಲ ಒಂದು ಇನ್ವಾಲ್ವ್ ಆಗ್ತಾರೆ. ಆದರೆ ಮಾತೃ ಇಲಾಖೆ ಆದಂತ ಗ್ರಾಮ ಪಂಚಾಯತಿ ರಾಜ್ ಇಲಾಖೆಯ ಸಿಬ್ಬಂದಿಗಳು ಕಟ್ಟಕಡೆಯ ಕೆಲಸ ಮಾಡುವಂತ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳ ಸಮಸ್ಯೆ ಆಲಿಸುವಂತ ಒಂದು ಹಿತಾಸಕ್ತಿ ಈ ಸಚಿವರಿಗೆ ಇಲ್ದಂಗೆ ಆಯ್ತು. ಹಾಗಾಗಿ ನಮ್ಮ ಇವತ್ತಿನ ಹೋರಾಟ ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲಾ ಪಂಚಾಯತಿಗಳ ಮುಂದೆ ಹೋರಾಟ ಮಾಡಿ ಸರ್ಕಾರಕ್ಕೆ ಒತ್ತಡ ತರಬೇಕಂತೇಳಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಬೇಕಂತೇಳಿ ಈ ಹೋರಾಟ ನಂಬಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಗಂಭೀರವಾದಂತ ಒಂದು ಚಿಂತನೆ ಮಾಡ್ತಾ ಇದ್ದೀವಿ. ಮುಂದಿನ ಆಗು ಹೋಗುಗಳಿಗೆ ಕಾರಣ ಪಂಚಾಯತ್ ರಾಜ್ ಇಲಾಖೆಯ ಅಧಿಕಾರಿಗಳೇ ನೇರ ಹೊಣೆ ಆಗ್ತಾರೆ ಅಂತ ಹೇಳ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ.